ಆಯ್ತಲ್ಲ, ನಾಳೆ 11ನೇ ತಾರೀಕಿಗೆ ಒಲಿಂಪಿಕ್ಸ್ ಮುಗೀತು. ಎಲ್ಲ ನೋಡಿದ್ರಿ, ನೀರಜ್ ಚೋಪ್ರಾ, ಮನು ಭಾಕರ್, ವಿನೀಶ್ ಫೋಗಟ್, ಹಾಕಿ ಟೀಮ್ ಎಲ್ಲಾರ್ಗು ಚಪ್ಪಾಳೆ ಹೊಡೆದ್ರಿ. 5 ಮೆಡಲ್ ತಗೊಂಡಿದೀವಿ ನಾವು ಇಂಡಿಯನ್ಸ್ ಅಂತ ಪೋಸ್ಟ್ ಹಾಕಿದ್ದೇನು, ಚಪ್ಪಾಳೆ ಹೊಡೆದಿದ್ದೇನು, ಎಲ್ಲ ಆಯ್ತಲ್ಲ, ಮುಗೀತು. ಈ ಕ್ರಿಕೆಟ್ ದೇವ್ರು ಅನ್ಕೊಂಡಿರೋ ಈ ಮಹಾನ್ ದೇಶದಲ್ಲಿ ಒಲಿಂಪಿಕ್ಸ್ 5 ಮೆಡ್ಲ್ ಬಂದಿರೋದು 500 ಮೆಡ್ಲ್ಗೆ ಸಮ ಕಣ್ರಿ. ಯಾಕೆ ಗೊತ್ತಾ? ಇದೆಲ್ಲ ನೋಡಿದ್ರಲ್ಲ, ಇನ್ಸ್ಪೈರ್ ಆದ್ರಲ್ಲಪ್ಪ. ನೀರಜ್ ಚೋಪ್ರಾ ಇಂದ, ಮನು ಭಾಕರ್ ಇಂದ, ವಿನೀಶ್ ಫೋಗಟ್ ಇಂದ, ಹಾಕಿ ಟೀಮ್ ಇಂದ ಇನ್ಸ್ಪೈರ್ ಆದ್ರಲ್ಲ. ಕಳ್ಸಿ ನಿಮ್ ಮಕ್ಳನ್ನ ನಾಳೆಯಿಂದ ಜಾವ್ಲಿನ್ ಎಸೆಯಕ್ಕೆ ಕಳ್ಸಿ, ಕುಸ್ತಿ ಆಡಕ್ ಕಳ್ಸಿ, ಹಾಕಿ ಆಡಕ್ ಕಳ್ಸಿ. ನಿಮ್ ಮಕ್ಳು ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಅಡ್ವೊಕೇಟು, ಎಲ್ಲ ಬಿಸ್ನೆಸ್ ಮನ್ ಎಲ್ಲ ಆಗ್ಬೇಕು. ಪಕ್ಕದ ಮನೆಯಲ್ಲಿ ನೀರಜ್ ಚೋಪ್ರಾ. ನೀವು ಒಲಿಂಪಿಕ್ಸ್ ಅಲ್ಲಿ ಮೆಡ್ಲ್ ಗೆಲ್ತೀರೇನ್ರಿ ನೀವು? ಅಯ್ಯೋ, ಈ ದೇಶದಲ್ಲಿ ಒಲಿಂಪಿಕ್ಸ್ ಮೆಡಲ್ ಗೆಲ್ಲೋದಿಲ್ಲ ಕಣ್ರಿ ಹೆಚ್ಚುಗಾರಿಕೆ. ಒಲಿಂಪಿಕ್ಸ್ ತನಕ ಹೋಗೋದೇ ಮೆಡಲ್ ಗೆದ್ದಂಗೆ. ಯಾಕೆ ಗೊತ್ತಾ? ಹುಟ್ಟಿದಾಗ್ಲಿಂದ ನಾನು ಹಾಕಿ ಆಡಕ್ ಹೋಗ್ತೀನಿ ಅಂದ್ರೆ ಮನೇಲಿ ಸುಮ್ನೆ ಇರ್ತಾರ, 4 ಬಿಡ್ತಾರೆ, ಹೋಗ್ ಓದ್ಕೊ ಹೋಗು ಅಂತಾರೆ. ಹುಡುಗರು ಆಡ್ಕೋತಾರೆ. ಕೆರಿಯರ್ ಬಿಲ್ಡಪ್ ಮಾಡೋದ್ ಬಿಟ್ಬಿಟ್ಟು ಹಾಕಿ ಆಡ್ತಾನಂತೆ, ಜಾವ್ಲಿನ್ ಎಸಿತಾನಂತೆ, ಕುಸ್ತಿ ಆಡ್ತಾನಂತೆ ಅಂತ. ಇವೆಲ್ಲ ಅವಮಾನಗಳನ್ನ ತಿಂದ್ಕೊಂಡು ಆ ಮಕ್ಕಳು, ಇವೆಲ್ಲ ಅವಮಾನಗಳನ್ನ ತಿಂದ್ಕೊಂಡು ಒಂದೊಂದೇ ಹಂತ ಸೆಲೆಕ್ಷನ್ ಅಲ್ಲಿ ಆಗೋ ರಾಜಕೀಯಗಳು, ಅನ್ಯಾಯಗಳು, ಅವಮಾನಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಒಲಿಂಪಿಕ್ಸ್ ತನಕ ಹೋಗಿದಾರಲ್ರಿ 106 ಜನ. ಅವ್ರು ಮೆಡಲ್ ಗೆದ್ದಂಗೆ ಕಣ್ರಿ ಲೆಕ್ಕ. ನಮ್ ದೇಶದಲ್ಲಿ ಒಲಿಂಪಿಕ್ಸ್ ತನಕ ಹೋಗೋದೇ ಗೆದ್ದಂಗೆ ಲೆಕ್ಕ. ಮೆಡಲ್ ಗೆದ್ದಿರೋದು ಒಂದು ಅಡಿಷನಲ್. ತಿಳ್ಕೊಳ್ಳಿ. ಇಲ್ಲಿ ಎಲ್ಲ ಬೆಳಗ್ಗೆ ಎದ್ರೆ ಡಾಕ್ಟ್ರು, ಬೆಳಗ್ಗೆ ಎದ್ರೆ ಇಂಜಿನಿಯರ್, ಬೆಳಗ್ಗೆ ಎದ್ರೆ ಅಡ್ವೊಕೇಟ್, ಬೆಳಗ್ಗೆ ಎದ್ರೆ ಅವನು, ಬೆಳಗ್ಗೆ ಎದ್ರೆ ಇವನು, IAS, IPS ಅನ್ನೋ ಈ ದೇಶದಲ್ಲಿ ಒಲಿಂಪಿಕ್ಸ್ ಯಾವುದೇ ಬೆಲೆ ಇಲ್ಲದೆ. ಮುಂದಿನ ವಾರದಲ್ಲಿ ಕೇಳ್ತೀನಿ, ನೀರಜ್ ಚೋಪ್ರನ್ ಹೆಸರು ಎಷ್ಟು ಜನ ಜ್ಞಾಪಕ ಇರುತ್ತೆ ನೋಡ್ರಿ? ಯಾರಿಗೂ ಜ್ಞಾಪಕ ಇರಲ್ಲ. ಈ ದೇಶದಲ್ಲಿ ಬೇರೆ ಕ್ರೀಡೆಗಳಿಗೆ 3 ಕಾಸಿನ ಬೆಲೆ ಇಲ್ಲ. ಏನೋ ಬಂತು ಫ್ಲೋ ಅಲ್ಲಿ, ಎಲ್ರು ಓಹೋ ಅಂತಿದ್ದಾರೆ, ನೀವು ಓಹೋ ಅಂದ್ರಿ ಅಷ್ಟೇ. ನಿಮ್ ಮಕ್ಳಿಗೆ ನೀವು ಯಾವತ್ತೂ ಸ್ಪೋರ್ಟ್ಸ್ ಅನ್ನ ಇಂಪಾರ್ಟೆಂಟ್ ಆಗಿ ನೀವು ತಗೊಂಡೇ ಇಲ್ಲ. ಎದೆ ಮುಟ್ಟು ಹೇಳ್ಕೊಳ್ರಿ ನೀವು. ಸುಮ್ನೆ ಫ್ರೀ ಟೈಮಲ್ಲಿ ಒಂದು ಆಡಕ್ ಒಂದು ಶಟ್ಲ್ಗೆ ಹೋಗಿ ಸೇರ್ಸಿರ್ತೀರ ಅಷ್ಟೇ. ಫ್ರೀ ಟೈಮ್ ಸ್ವಲ್ಪ ಹೆಲ್ತ್ ಚೆನ್ನಾಗಿರ್ಲಿ ಅಂತ. ಅದನ್ನೇ ಯಾವ ತರ ಕೆರಿಯರ್ ಡೆವಲಪ್ ಮಾಡಕ್ಕೆ ಉಪಯೋಗಿಸಿದಿರೇನ್ರಿ? ನಿಮ್ಮ ಮಕ್ಳನ್ನ ಅದಕ್ಕೆ ಬಳಸಿದಿರೇನ್ರಿ? ನಿಮ್ಮ ಮಕ್ಳನ್ನ ಅದಕ್ಕೆ ಕಳಿಸಿದಿರೇನ್ರಿ ನೀವು? ಖಂಡಿತ ಇಲ್ಲ. ಕನ್ಸಲ್ಲೂ ಕಳ್ಸಲ್ಲ ನೀವು. ಇನ್ನೆಲ್ಲಿ ಮೆಡ್ಲ್ ತಗೊಂಬಂತ ಇಲ್ಲಿ ಕೂತ್ಕೊಂಡ ಅವ್ನ ಮೆಡ್ಲ್ ಹಂಗ್ ತರಬೇಕಿತ್ತು, ಇವಳು ಹಿಂಗ್ ಎತ್ಬೇಕಿತ್ತು. 100 ಗ್ರಾಮ್ ಯಾಕೆ ಕಮ್ಮಿ ಆಗ್ಬೇಕು? ಅವಳ ಕಷ್ಟ ನಿಮ್ಗೆ ಏನ್ರಿ ಗೊತ್ತರೇ? ಆ ವಿನೀಶ್ ಫೋಗಟ್ ಕಷ್ಟ ನಿಮ್ಗೇನ್ ಗೊತ್ತು? ಇಲ್ಲಿ ಕೂತ್ಕೊಂಡು 100 ಗ್ರಾಮ್ ಕಮ್ಮಿ ಆಗ್ಬೇಕಿತ್ತು, ತಲೆ ಕೂದಲ್ಕ ಏನ್ರಿ ನಿಮ್ ಮಾತುಗಳು? ಅವಳು ಅಲ್ಲಿ ತನಕ ಹೋಗಿರೋದೇ ಪದಕ ಗೆದ್ದಂಗೆ. ಈ ದೇಶದ ದರಿದ್ರ ರಾಜಕೀಯ, ಈ ದೇಶದ ದರಿದ್ರ ಅವಮಾನಗಳು, ಹಿಂಸೆಗಳು, ಒಳೇಟುಗಳು, ಒಳಶುಂಠಿಗಳು ಎಲ್ಲವನ್ನ ಚಿಕ್ಕಂದಿನಿಂದ ಅವಮಾನಗಳನ್ನ ತಿಂದು 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 ಅವ್ರು ಈಗ ಅಲ್ಲಿ ಹತ್ತಿದಾರ್ರೀ. ಅವ್ರಿಗೆ ಅಲ್ಲಿ ಹತ್ತಿರೋದಕ್ಕೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅವ್ರ ಕಾಸಲ್ದಿ ತೂರ್ಬೇಕು. ನಿಜವಾಗ್ಲೂ ನಮ್ ಪದಕ ಬೇಕು ಅಂದ್ರೆ ಇವತ್ತಿನ ನಮ್ಮ ಮಕ್ಳನ್ನ ಅದಕ್ಕೆ ಕಳಿಸ್ಬೇಕು. ಇಲ್ವಾ? ಮುಚ್ಕೊಂಡು ಟಿವಿಲಿ IPL ಬರುತ್ತೆ ಮುಂದಿನ ಸೀಸನ್, ನೋಡ್ಕೊಂಡಿರಿ.